ಗೆಳೆಯರೇ, ನಿಮ್ಮೆಲ್ಲರಿಗೂ ಒಂದು ಜೋಕ್ ಹೇಳಬೇಕು ಅನ್ನಿಸ್ತು. ನಮ್ಮ ಹೀಲಿಂಗ್ ವಾಟ್ಸಾಪ್ ಗ್ರೂಪ್ ಏನಿದೆ, ಸುಖಮಯ ಶ್ರೀಮಂತರ ಸಂಘ ಅಂತ ಒಂದು ಗ್ರೂಪ್ ಏನಿದೆ, ಅದರಲ್ಲಿ ಪ್ರತಿದಿನ ಬರೀ ಅಡ್ಮಿನ್ಗಳಿಗೆ ಮಾತ್ರ ಯಾರು ಜಾಯ್ನ್ ಆಗ್ತಿದ್ದಾರೆ, ಯಾರು ಗ್ರೂಪಿಂದ ಹೊರಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಪ್ರತಿದಿನ ನಾನು ನೋಡ್ತಾ ಇರ್ತೀನಿ, ಲಕ್ಷ್ಮಿ ಗ್ರೂಪನ್ನು ಬಿಟ್ಟು ಹೋದ್ಲು, ಏಂಜಲ್ ಗ್ರೂಪನ್ನು ಬಿಟ್ಟು ಹೋದ್ಲು, ದುರ್ಗಾದೇವಿ ಗ್ರೂಪನ್ನು ಬಿಟ್ಟು ಹೋದ್ಲು, ಮಾತೆ ದುರ್ಗಾ ಗ್ರೂಪನ್ನು ಬಿಟ್ಟು ಹೋದ್ರು, ಈ ಥರ ಮೆಸೇಜಸ್ ಬರ್ತಾ ಇರುತ್ತೆ. ಏನಪ್ಪ ಇದು, ದೇವತೆಗಳೆಲ್ಲ ನಮ್ಮ ಗ್ರೂಪನ್ನು ಬಿಡ್ತಾ ಇದ್ದಾರೆ ಅಂದ್ಕೊಳ್ಳೋಷ್ಟರಲ್ಲಿ ಭಗವಂತ ಗ್ರೂಪನ್ನು ಜಾಯ್ನ್ ಆದರು, ಮ್ಯಾಜಿಕ್ ರಂಗ ಗ್ರೂಪನ್ನು ಜಾಯ್ನ್ ಆದರು, ಏಂಜಲ್ ಸುಮಾ ಗ್ರೂಪನ್ನು ಜಾಯ್ನ್ ಆದರು. ಸೊ ದೇವತೆಗಳು, ದೆವ್ವಗಳು, ಮನುಷ್ಯರು ಗ್ರೂಪನ್ನು ಜಾಯ್ನ್ ಆಗೋದು, ಗ್ರೂಪನ್ನು ಬಿಡೋದು ಜೀವನ ಅಂದಮೇಲೆ ಆಗ್ತಾನೇ ಇರುತ್ತೆ. ನಾವು ನಮ್ಮ ಕೆಲಸದ ಮೇಲೆ ಶ್ರದ್ಧೆ ಇಟ್ಟು ನಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೋ ಅದನ್ನು ಮಾಡ್ತಾನೇ ಇರಬೇಕು. ಇದನ್ನು ನಾನು ನಿಮ್ಮೆಲ್ಲರಿಗೂ ತಮಾಷೆಯಾಗಿದ್ದು ವಿಷಯನ ತಿಳಿಸ್ಬೇಕು ಅಂದ್ಕೊಂಡೆ. ಧನ್ಯವಾದಗಳು.